ಓಂ ಗಂ ಗಣಪತಿಯೇ ನಮಃ. ಹರಿ ಓಂ ನಮಃ ಶಿವಾಯ. ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀಮತಿ ಸುಗುಣ, ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ. ಮಾನವರಲ್ಲಿ ಜೀವೋತ್ಪತ್ತಿ, ದಂಪತಿಗಳಲ್ಲಿ ಗರ್ಭಧಾರಣೆ, ಈ ವಿಚಾರದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಜೀವೋತ್ಪತ್ತಿಯಲ್ಲಿ ಸ್ತ್ರೀಯು ಕ್ಷೇತ್ರವೆಂದು ಕರೆಸಿಕೊಳ್ಳುತ್ತಾಳೆ, ಪುರುಷನು ಬೀಜವೆಂದು ಕರೆಸಿಕೊಳ್ಳುತ್ತಾನೆ. ಕ್ಷೇತ್ರಭೂತ ಸ್ಮೃತಾ ನಾರಿ, ಬೀಜಭೂತ ಸ್ಮೃತಾ ಪುಮಾನ್. ಕ್ಷೇತ್ರ ಬೀಜ ಸಮಯೋಗದಿಂದಲೇ ಸಂತಾನ ಪ್ರಾಪ್ತಿಯಾಗುವಂಥದ್ದು. ಇಲ್ಲಿ ಕ್ಷೇತ್ರ ಬೀಜ ಎರಡು ಉತ್ತಮವಾಗಿದ್ದಲ್ಲಿ ಉತ್ತಮ ಫಲ ಪ್ರಾಪ್ತಿಯಾಗುತ್ತದೆ. ನಮ್ಮ ಒಂದು ಪುರಾಣ ಗ್ರಂಥಗಳಲ್ಲಿ ಜೀವೋತ್ಪತ್ತಿಯ ಬಗ್ಗೆ ಏನು ಹೇಳಿದ್ದಾರೆ, ಏನು ತಿಳಿಸಿಕೊಟ್ಟಿದ್ದಾರೆ, ಇಂಥ ವಿಚಾರಗಳನ್ನು ನನಗೆ ಏನು ಗೊತ್ತಿದೆ ಅದನ್ನು ನಾನು ತಿಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಈ ವಿಚಾರದ ಬಗ್ಗೆ ಜ್ಯೋತಿಷ್ಯ ಶಾಸ್ತ್ರವನ್ನು ಕೇಳಲು ಕೆಲವು ವರ್ಷಗಳಿಂದ ಒಂದು ದಂಪತಿಗಳು ನಮ್ಮ ಮನೆಗೆ ಬರ್ತಾಯಿದ್ರು. ಅಂಥ ಸಂದರ್ಭದಲ್ಲಿ ಇಂಥ ಎಲ್ಲ ವಿಚಾರಗಳನ್ನು ಕೂಡಿಸಿ ಬರೆದಿಟ್ಟಿದ್ದು ನಾನು. ಈಗಲೂ ಕೂಡ ಬರ್ತಾರೆ. ಬಂದಾಗ ಅವರಿಗೆ ನಾನು ಬರೆದಿಟ್ಟಿದ್ದನ್ನು ಅವರಿಗೆ ಪೇಪರ್ನಲ್ಲಿ ಬರೆದಿಟ್ಟಿದ್ದನ್ನು ಒಂದು ಕಾಪಿ ಅವರಿಗೆ ಕೊಡುವಂಥದ್ದು. ಅದನ್ನು ಅವರು ತೆಗೆದುಕೊಂಡು ಹೋಗಿ ಓದಿ ಅದರಿಂದ ಅವರಿಗೆ ಜ್ಞಾನ ಬಂದು ಸರಿಯಾಗಿ ಒಂದು ಮಾರ್ಗ ಅವರು ಕಂಡುಕೊಳ್ಳಲಿ ಅನ್ನೋದು ನನ್ನ ಒಂದು ಮನೋಭಾವನೆ ಆಗಿತ್ತು. ಆ ವಿಚಾರಗಳನ್ನು ನಾನು ಈಗ ನಿಮಗೆ ತಿಳಿಸ್ತಾ ಇದ್ದೀನಿ. ಇಲ್ಲಿ ಜೀವೋತ್ಪತ್ತಿಯಲ್ಲಿ ಪುರಾಣ ಗ್ರಂಥಗಳಲ್ಲಿ ಏನು ಹೇಳಿದ್ದಾರೆ ಅಂದರೆ, ಬೃಹದಾರಣ್ಯಕ ಉಪನಿಷತ್, ಛಂದೋಗ್ಯ ಉಪನಿಷತ್, ಈ ಎರಡು ಉಪನಿಷತ್ತುಗಳಲ್ಲಿ ವಿವಿಧ ಲೋಕಗಳಿಂದ ಬಂದಂತಹ ಜೀವಾತ್ಮನು ಅಂತರಿಕ್ಷದಲ್ಲಿ ತೇಲಾಡುತ್ತಾ ಧೂಳಿನ ಕಣದ ರೂಪದಲ್ಲಿ ಮೋಡಗಳನ್ನು ಸೇರಿ, ಮೋಡ ಮಳೆಯಾಗಿ ಭೂಮಿಯನ್ನು ಸೇರಿ, ನೀರಿನ ರೂಪದಲ್ಲಿ ಸಸ್ಯವನ್ನು ಸೇರಿ, ಸಸ್ಯವು ಫಲವನ್ನು ನೀಡುವಾಗ ಫಲದ ರೂಪದಲ್ಲಿ ಸ್ತ್ರೀ ಪುರುಷರನ್ನು ಸೇರಿ, ಸ್ತ್ರೀಯರಲ್ಲಿ ಶುಕ್ಲವಾಗಿ ಪುರುಷರಲ್ಲಿ ವೀರ್ಯವಾಗಿ ಗರ್ಭವನ್ನು ಸೇರುತ್ತದೆ ಅನ್ನೋದನ್ನು ಈ ಉಪನಿಷತ್ತುಗಳಲ್ಲಿ ಬಹಳ ಒಂದು ಸುಲಭವಾಗಿ ಅರ್ಥವಾಗುವಂತೆ ಈ ವಿಚಾರವನ್ನು ತಿಳಿಸಿದ್ದಾರೆ. ಎಷ್ಟೊಂದು ಸುಲಭವಾಗಿದೆ ನೋಡಿ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ. ಜೀವೋತ್ಪತ್ತಿ ಆಗುವಂಥ ವಿಚಾರ, ಇದನ್ನು ಅರ್ಥ ಮಾಡ್ಕೊಳ್ಬೋದು. ಆದರೆ ಎಷ್ಟೆಲ್ಲ ವಿಚಾರಗಳಲ್ಲಿ ಇದರಲ್ಲಿ ಇದೆ ಅನ್ನೋದು ನಮಗೆ ತಿಳಿಯುವಂಥ ವಿಚಾರ. ವೈಜ್ಞಾನಿಕತೆಯಲ್ಲಿ ನಾವು ತಿಳ್ಕೊಳ್ಳೋದಾದರೆ ನಮ್ಮ ವಿಜ್ಞಾನ ಏನು ಹೇಳುತ್ತೆ, ಬಯೋಕೆಮಿಸ್ಟ್ರಿ ಏನು ಹೇಳುತ್ತೆ, ಜೀವೋತ್ಪತ್ತಿಗೆ 24 ವರ್ಣತಂತುಗಳು ಬೇಕು ಅಂತ ಹೇಳುತ್ತೆ. ಬಯೋಕೆಮಿಸ್ಟ್ರಿಯಲ್ಲಿ 24 ಕ್ರೋಮೋಸೋಮ್ಸ್ ಬೇಕು ಅನ್ನೋದನ್ನು ಹೇಳುವಂಥದ್ದು. ಇಲ್ಲಿ ಈ 24 ವರ್ಣತಂತುಗಳಿನಲ್ಲಿ ಪ್ರತಿ ವರ್ಣತಂತುಗಳಿನಲ್ಲೂ ಕೂಡ 15 ಲಕ್ಷಕ್ಕೂ ಹೆಚ್ಚು ಸೂಕ್ಷ್ಮ ಜೀವಿಗಳು ಇರುತ್ತೆ ಅನ್ನೋದನ್ನು ಅವರು ತಿಳಿಸಿದ್ದಾರೆ. ನಿಮಗೆ ಗೊತ್ತಿರಬಹುದು, ನೀವು ಕೇಳಿರಬಹುದು, 7 ತಲೆಮಾರು ಅನ್ನೋದನ್ನು ನಮ್ಮ ಹಿರಿಯರು ಜನಗಳು ಮಾತಾಡ್ತಾ ಇರ್ತಾರೆ. ಈ ಒಂದು ವಾಕ್ಯವನ್ನು ನಾವು ಕೇಳಿರ್ತೀವಿ, 7 ತಲೆಮಾರು ಅಂತ ಹೇಳಿ. ಅಂದರೆ ವಿಜ್ಞಾನವೂ ಕೂಡ ಹೇಳುತ್ತೆ 7 ತಲೆಮಾರಿನ ವರ್ಣತಂತುಗಳು ಈ ಒಂದು ಜೀವೋತ್ಪತ್ತಿಯಲ್ಲಿ ಬೆಸೆದುಕೊಂಡಿರುತ್ತೆ ಅನ್ನೋದನ್ನು. ಅಂದರೆ ನೋಡಿ, ವಂಶಾವಳಿಗೆ 7 ತಲೆಮಾರು ವರ್ಣತಂತುಗಳು ಬೆಸೆದುಕೊಂಡಿರುತ್ತೆ ಅನ್ನೋದನ್ನು ಅವರು ತಿಳಿಸಿದ್ದಾರೆ. ಎಷ್ಟೊಂದು ವಿಚಾರಗಳು ಇದರಲ್ಲಿ ಅಡಗಿದೆ ಅಲ್ವಾ. ಹಾಗೆಯೇ ಇನ್ನೂ ಮುಂದುವರೆದು ನಾವು ತಿಳ್ಕೊಳ್ಳೋದಾದರೆ, ನಮ್ಮ ಒಂದು ಸಂಖ್ಯಾಶಾಸ್ತ್ರದಲ್ಲಿ ಕಪಿಲ ಮುನಿ ಅವರ ಒಂದು ಲೆಕ್ಕಾಚಾರವನ್ನು ಯಾವ ರೀತಿ ತಿಳಿಸಿದ್ದಾರೆ ಜಗತ್ತಿಗೆ ಅನ್ನೋದಾದರೆ, ಮಾನವರು ಬಹಳ ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತೆ ಅವರು ಸೃಷ್ಟಿಯಲ್ಲಿ 24 ಮೂಲತತ್ವಗಳಿದೆ ಅಂತ ಅವರು ತಿಳಿಸಿದ್ದಾರೆ. ಆ ಮೂಲತತ್ವಗಳು ಯಾವುದು, ಸೃಷ್ಟಿಯಲ್ಲಿ ಇರುವಂಥ 24 ಮೂಲತತ್ವಗಳು ಯಾವುದು ಅಂದರೆ, ಅವರು ತಿಳಿಸಿಕೊಟ್ಟಿರುವಂತಹ ಪಂಚಭೂತ ತತ್ವಗಳು, ಪಂಚ ತನ್ಮಾತ್ರೆಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಇದಿಷ್ಟು ಸೇರಿ 20 ಆಯಿತು. ಇನ್ನು ಚತುರ್ ಅಂತಃಕರಣಗಳು 24 ಮೂಲ ತತ್ವಗಳು ಇದರಲ್ಲಿ
ಸೇರಿದೆ ಅನ್ನೋದನ್ನು ಅವರು ತಿಳಿಸ್ತಾರೆ. ಚತುರ್ ಅಂತಃಕರಣಗಳು ಅಂದರೆ ಬುದ್ಧಿ, ಅಹಂಕಾರ, ಚಿತ್ತ, ಮನಸ್ಸು. ಈ 24 ಮೂಲ ತತ್ವಗಳು ಜೀವೋತ್ಪತ್ತಿಯಲ್ಲಿ ಇದೆ ಅನ್ನೋದನ್ನು ಅವರ ಒಂದು ಸಂಖ್ಯಾಶಾಸ್ತ್ರದ ಪ್ರಕಾರ ಮಾನವರಿಗೆ ತಿಳಿಸಿಕೊಟ್ಟಿದ್ದಾರೆ. ಎಷ್ಟು ಸುಲಭವಾಗಿ ನಾವು ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳಬಹುದು. ನಮ್ಮ ಹಿರಿಯರು ಒಂದು ಮನುಕುಲಕ್ಕೆ ಎಷ್ಟೊಂದು ಅರ್ಥವಾಗುವಂತೆ ವಿಚಾರಗಳನ್ನು ತಿಳಿಸಿದ್ದಾರೆ. ಅಂದರೆ ನಮಗೆ ಅದ್ಭುತವಾದ ವಿಚಾರಗಳು ನಮ್ಮ ಗ್ರಂಥಗಳಿಂದ ತಿಳಿಯುವಂಥದ್ದು. ಇನ್ನು ದಂಪತಿಗಳು ತಿಳಿದುಕೊಳ್ಳಬೇಕಾದ ವಿಚಾರ ಅಂದರೆ ಗರ್ಭಧಾರಣೆಗೆ ಉತ್ತಮವಾದ ಕಾಲ ಯಾವುದು ಅಂತ ಅವರು ಕೇಳ್ತಾರೆ. ಇದನ್ನು ತಿಳಿಸಿ ಅಂತ ನಮಗೆ ಕೇಳ್ತಾರೆ. ಕರೆ ಮೂಲಕ ಕೇಳುವಂಥದ್ದು, ಹಾಗೆಯೇ ನಮ್ಮ ಬಳಿ ಬಂದು ಕೇಳುವಂಥದ್ದು, ಇದಕ್ಕಾಗಿ ಅವರು ಬರುವಂಥದ್ದು ಆಗುತ್ತೆ. ಭಾಳ ದೂರದಲ್ಲಿ ಇರುವಂಥವ್ರಿಗೆ ನನ್ನ ಈ ಒಂದು ಮಾತುಗಳು ಅವರಿಗೆ ಸಹಾಯವಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗರ್ಭಧಾರಣೆಗೆ ಉತ್ತಮವಾದ ಕಾಲ ಅಂತ ನಾವು ತೆಗೆದುಕೊಂಡ್ರೆ ಹಗಲಿನ ಕಾಲವನ್ನು ನಿಷಿದ್ಧ ಅಂತ ಹೇಳಿದ್ದಾರೆ. ಹಗಲಿನ ಕಾಲವು ಗರ್ಭಧಾರಣೆಗೆ ಉತ್ತಮವಲ್ಲ. ಒಂದು ವೇಳೆ ಹಗಲಿನ ಕಾಲದಲ್ಲಿ ಗರ್ಭ ಧರಿಸಿದರೆ ಅಲ್ಪಾಯು ಮಕ್ಕಳ ಒಂದು ಜನನ ಆಗುತ್ತೆ ಅಂತ ಅವರು ತಿಳಿಸಿಕೊಟ್ಟಿದ್ದಾರೆ ನಮ್ಮ ಹಿರಿಯರು. ಹಾಗಾಗಿ ರಾತ್ರಿ ಕಾಲವನ್ನು ನಾವು ತೆಗೆದುಕೊಂಡಾಗ ಸಂಜೆ 6 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆಯ ಒಂದು ಕಾಲ, ರಾತ್ರಿ ಕಾಲವನ್ನು ತೆಗೆದುಕೊಂಡಾಗ ಅದರಲ್ಲೂ 4 ಭಾಗಗಳನ್ನಾಗಿ ಮಾಡಿ 6ರಿಂದ 9 ಗಂಟೆ, 9ರಿಂದ 12 ಗಂಟೆ, 12ರಿಂದ 3 ಗಂಟೆ, 3ರಿಂದ 6 ಗಂಟೆ, ಬೆಳಗಿನ ಜಾವ 6 ಗಂಟೆಯವರೆಗೆ ಈ 4 ಭಾಗಗಳಲ್ಲಿ ಈ 3 ಗಂಟೆಯ ಸಮಯವನ್ನು ತೆಗೆದುಕೊಂಡ್ರೆ ಅವರು ಉತ್ತಮವಾದ ಶ್ರೇಷ್ಠವಾದ ಕಾಲ ಯಾವುದು ಅಂತ ತಿಳಿಸಿದ್ದಾರೆ. ಬೆಳಗಿನ ಜಾವ 3 ಗಂಟೆಯಿಂದ 6 ಗಂಟೆಯವರೆಗೆ, ಅಂದರೆ 3ರಿಂದ 4, 4ರಿಂದ 5, 5ರಿಂದ 6 ಈ 3 ಗಂಟೆಗಳ ಕಾಲ ಅತ್ಯಂತ ಶ್ರೇಷ್ಠವಾದ ಕಾಲ ಗರ್ಭಧಾರಣೆಗೆ ಅಂತ ತಿಳಿಸಿದ್ದಾರೆ. ಈ ಕಾಲದಲ್ಲಿ ಬಹುತೇಕ ಜನರಿಗೆ ಇದು ಗೊತ್ತಿರೋದಿಲ್ಲ. ಇದು ಅಂಥ ಸಂದರ್ಭದಲ್ಲಿ ತುಂಬ ಜನರಿಗೆ ಗರ್ಭಧಾರಣೆಯೂ ಕೂಡ ಆಗೋದಿಲ್ಲ. ಏಕೆಂದರೆ ಒಂದು ಮಾಹಿತಿಗಳ ಕೊರತೆ ಇರುತ್ತೆ. ಪ್ರಯತ್ನವನ್ನೇನೋ ಪಡಬಹುದೇನೋ, ಆದರೆ ಈ ಮಾಹಿತಿಗಳು ಗೊತ್ತಿರೋದಿಲ್ಲ ಎಲ್ಲರಿಗೂ ಕೂಡ. ಈ ಗರ್ಭಧಾರಣೆಗೆ ಆ ಕಾಲವನ್ನು ಉತ್ತಮ ಅಂತ ನಮ್ಮ ಹಿರಿಯರು ತಿಳಿಸಿದ್ದಾರೆ. ಆ ಕಾಲದಲ್ಲಿ ಗರ್ಭ ಧರಿಸಿದರೆ ನಮಗೆ ಜನನ ಆಗುವಂಥ ಸಂತಾನವು ಅತ್ಯಂತ ಶ್ರೇಷ್ಠ ಸಂತಾನ ಆಗಿರುತ್ತೆ ಅಂತ ತಿಳಿಸಿದ್ದಾರೆ. ಆರೋಗ್ಯ, ಆಯುಷ್ಯವಂತ, ಗುಣಸಂಪನ್ನವಾದ, ಸುಂದರವಾದ, ಲೋಕಕ್ಕೆ ಉಪಯೋಗಕಾರಿಯಾದ, ಲೋಕೋಪಕಾರಿಯಾದ ಒಂದು ಶ್ರೇಷ್ಠ ಸಂತಾನ ಜನನ ಆಗುತ್ತೆ ಅನ್ನೋದನ್ನು ಅವರು ನಮಗೆ ತಿಳಿಸಿದ್ದಾರೆ. ಇನ್ನು ಋತುಗಳಲ್ಲಿ, ಮಾಸಗಳಲ್ಲಿ ನಾವು ನೋಡೋದಾದರೆ ಹೇಮಂತ ಋತು ಉತ್ತಮವಾದ ಕಾಲ ಅಂತ ಅವರು ತಿಳಿಸಿದ್ದಾರೆ. ಆ ಋತುವಿನಲ್ಲಿ ಅಂದರೆ ಹೇಮಂತ ಋತುವಿನಲ್ಲಿ ಡಿಸೆಂಬರ್, ಜನವರಿ ಮಾಸಗಳು ಬರುತ್ತೆ. ಇದು ಉತ್ತಮವಾದ ಕಾಲ ಅಂತ ತಿಳಿಸಿದ್ದಾರೆ. ಹಾಗೆಯೇ ವಸಂತ ಋತು ಒಳ್ಳೆಯದು ಅಂತ ತಿಳಿಸಿದ್ದಾರೆ. ಇದು ಏಪ್ರಿಲ್ ಮತ್ತು ಮೇ ಮಾಸಗಳಲ್ಲಿ ಬರುವಂಥದ್ದು. ಈ ಮಾಸಗಳು ಉತ್ತಮ ಸಂತಾನ ಗರ್ಭಧಾರಣೆಗೆ ಉತ್ತಮ ಅಂತ ತಿಳಿಸಿದ್ದಾರೆ. ಇನ್ನು ಇಲ್ಲಿ ನಕ್ಷತ್ರಗಳಲ್ಲಿ ಕೂಡ ಅವರು ತಿಳಿಸಿರುವಂಥದ್ದು ರೋಹಿಣಿ, ಉತ್ತರ, ಹಸ್ತ, ಸ್ವಾತಿ, ಅನುರಾಧ, ಉತ್ತರಾಷಾಢ, ಶ್ರವಣ, ಶತಾಭಿಷ, ಉತ್ತರ ಭಾದ್ರ ನಕ್ಷತ್ರಗಳು ಗರ್ಭಧಾರಣೆಗೆ ಉತ್ತಮವಾದ ನಕ್ಷತ್ರಗಳು ಅಂತವರು ತಿಳಿಸಿದ್ದಾರೆ. ಹಾಗೆ ಲಗ್ನಗಳನ್ನು ಕೂಡ ಅವರು ತಿಳಿಸಿದ್ದಾರೆ. ಋಷಭ, ಮಿಥುನ, ಕಟಕ, ಕನ್ಯಾ, ತುಲಾ ಲಗ್ನ, ಧನಸ್ಸು, ಕುಂಭ, ಮೀನ ಲಗ್ನಗಳನ್ನು ಉತ್ತಮವಾದ ಲಗ್ನಗಳು ಅಂತ ತಿಳಿಸಿದ್ದಾರೆ. ಇಲ್ಲಿ ಅವರು ಮೇಷ ಲಗ್ನವನ್ನು ಬಿಟ್ಟಿದ್ದಾರೆ, ಅದು ಉತ್ತಮವಲ್ಲ. ಸಿಂಹ ಲಗ್ನವನ್ನು ಕೂಡ ಬಿಟ್ಟಿದ್ದಾರೆ, ಉತ್ತಮವಲ್ಲ ಅಂತ ಹೇಳಿ. ಹಾಗೆಯೇ ವೃಶ್ಚಿಕ ಲಗ್ನ, ಮಕರ ಲಗ್ನವನ್ನು ಕೂಡ ಉತ್ತಮವಲ್ಲ ಅಂತ ತಿಳಿಸಿದ್ದಾರೆ. ಉತ್ತಮವಾದ ತಿಥಿಗಳನ್ನು ಕೂಡ ಅವರು ತಿಳಿಸಿದ್ದಾರೆ. ದ್ವಿತೀಯ, ತೃತೀಯ, ಪಂಚಮಿ, ಸಪ್ತಮಿ, ದಶಮಿ ತಿಥಿಗಳು ಉತ್ತಮವಾದ ತಿಥಿಗಳು ಗರ್ಭಧಾರಣೆಗೆ ಅಂತ ತಿಳಿಸಿದ್ದಾರೆ. ಅದರಲ್ಲೂ
ಕೆಲವೊಂದು ತಿಥಿಗಳನ್ನು ನಿಷಿದ್ಧ, ಉತ್ತಮವಲ್ಲ ಅಂತ ಅವರು ತಿಳಿಸಿದ್ದಾರೆ. ಅದು ಯಾವ ಒಂದು ತಿಥಿಗಳು ಅಂದರೆ ಅಮಾವಾಸ್ಯೆ, ಪೌರ್ಣಮಿ, ಚತುರ್ದಶಿ, ಅಷ್ಟಮಿ ತಿಥಿಗಳು ನಿಷಿದ್ಧ. ಈ ತಿಥಿಗಳಲ್ಲಿ ಗರ್ಭ ಧರಿಸಬಾರದು. ಹಾಗೆಯೇ ವಾರಗಳಲ್ಲಿ ಸೋಮವಾರ, ಬುಧವಾರ, ಗುರುವಾರ, ಶುಕ್ರವಾರಗಳೆಂದು ಉತ್ತಮವಾದ ವಾರಗಳು ಗರ್ಭಧಾರಣೆಗೆ ಅಂತ ಅವರು ತಿಳಿಸಿಕೊಟ್ಟಿದ್ದಾರೆ. ಇನ್ನು ಸ್ತ್ರೀಯರಿಗೆ ವಿಶೇಷವಾದ ಮಾಹಿತಿ ಇದು. ಋತುಚಕ್ರ ಅಂದರೆ ನಿಮ್ಮ ಋತುಚಕ್ರವಾಗಿ 5ನೇ ದಿನದಿಂದ ನೀವು ಲೆಕ್ಕವನ್ನು ತೆಗೆದುಕೊಳ್ಳಬೇಕಾಗತ್ತೆ. 5ನೇ ದಿನ, 6ನೇ ದಿನ, 8ನೇ ದಿನ, 9ನೇ ದಿನ, 10ನೇ ದಿನ, 12ನೇ ದಿನ, 14ನೇ ದಿನ, 15ನೇ ದಿನ, 16ನೇ ದಿನ. ಈ ದಿನಗಳಲ್ಲಿ ನೀವು ಗರ್ಭವನ್ನು ಧರಿಸಿದರೆ ನಿಮಗೆ ಉತ್ತಮ ಫಲಪ್ರಾಪ್ತಿ ಅನ್ನೋದನ್ನು ನಮ್ಮ ಶಾಸ್ತ್ರಗಳು ತಿಳಿಸಿವೆ. ಇನ್ನು ಉಳಿದ ಕಾಲಗಳು ಉತ್ತಮವಲ್ಲ, ಉತ್ತಮ ಅಂದರೆ ಫಲಗಳು ಪ್ರಾಪ್ತಿಯಾಗುವುದಿಲ್ಲ ಅನ್ನೋದನ್ನು ಅವರು ತಿಳಿಸಿದ್ದಾರೆ. ಹಾಗಾಗಿ ನಿಮ್ಮ ಋತುಚಕ್ರವಾಗಿ ನೀವು ಈ ದಿನಗಳನ್ನು ನೀವು ಲೆಕ್ಕವಾಗಿ ತೆಗೆದುಕೊಳ್ಳಬೇಕಾಗತ್ತೆ. 5ನೇ ದಿನದಿಂದ ಪ್ರಾರಂಭಿಸಿ 16ನೇ ದಿನದವರೆಗೆ ನೀವು ಕೆಲವೊಂದು ನಿರ್ದಿಷ್ಟ ಒಂದು ದಿನಗಳನ್ನು ನೀವು ಆಯ್ಕೆ ಮಾಡಿಕೊಳ್ಳಬೇಕಾಗತ್ತೆ. ಇನ್ನು ಮುಖ್ಯವಾಗಿ ನಮ್ಮ ಶಾಸ್ತ್ರಗಳಲ್ಲಿ ಏನು ಹೇಳಿದ್ದಾರೆ ಅಂದರೆ, ಇಲ್ಲಿ ಅವರಿಗೆ ಆರೋಗ್ಯ ಚೆನ್ನಾಗಿರಬೇಕು. ದಂಪತಿಗಳಿಗೆ ಗರ್ಭಧಾರಣೆ ಆಗುವ ಕಾಲದಲ್ಲಿ ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳ್ತಾರೆ. ಅವರ ಆ ಒಂದು ದೇಹಸ್ಥಿತಿ, ಆರೋಗ್ಯ ಸ್ಥಿತಿಯಂತೆ ಸಂತಾನ ಪ್ರಾಪ್ತಿ ಅನ್ನೋದನ್ನು ಕೂಡ ನಮ್ಮ ಹಿರಿಯರು ತಿಳಿಸಿರುವಂಥದ್ದು. ಇಲ್ಲಿ ದಂಪತಿಗಳಲ್ಲಿ ಕೋಪ, ಉದ್ವೇಗ, ಉದಾಸೀನ, ಅನಾರೋಗ್ಯ, ಹಸಿವು, ಬಾಯಾರಿಕೆ ಇದ್ಯಾವುದು ಕೂಡ ಇರಬಾರ್ದು ಅನ್ನೋದನ್ನು ಅವರು ತಿಳಿಸಿದ್ದಾರೆ. ಅಂದರೆ ಅವರು ಏನು ತಿಳಿಸ್ತಾರೆ ಅಂದರೆ, ಇದರಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ಸಹಜವಾದ ಒಂದು ಸಂತೋಷಕರವಾದ ದೇಹಸ್ಥಿತಿಯನ್ನು ಅವರು ಉತ್ತಮ ಅನ್ನೋದನ್ನು ತಿಳಿಸಿದ್ದಾರೆ. ನಿಮ್ಮ ಉತ್ತಮವಾದ ಫಲ ಪ್ರಾಪ್ತಿ ಆಗಬೇಕಂದ್ರೆ ನಿಮ್ಮ ಒಂದು ಸಹಜವಾದ ಉತ್ತಮವಾದ ಸಂತೋಷಕರವಾದ ಸ್ಥಿತಿ ಒಳ್ಳೆಯದು ಅಂತ ಅವರು ತಿಳಿಸಿದ್ದಾರೆ. ಹಾಗೆಯೇ ಇಲ್ಲಿ ಒಂದು ಜೀವೋತ್ಪತ್ತಿ ಇಲ್ಲಿ ಹೇಗೆ ಆಗುತ್ತೆ ಅಂದರೆ, ಪ್ರಾಣವಾಯುವಿನ ಮೇಲೆ ಇದು ಇರುವಂಥದ್ದು. ಅಂದರೆ ಈಗ ಪ್ರಾಣವಾಯು ಸರಿಯಾಗಿ ಉಸಿರಾಟ ಕ್ರಿಯೆ ಇರಬೇಕಾಗತ್ತೆ ಅನ್ನೋದನ್ನು ಅವರು ತಿಳಿಸಿದ್ದಾರೆ. ಬಲಮೂಗು ಎಡಮೂಗು ಎಲ್ಲವೂ ಕೂಡ ಒಂದು ಉಸಿರಾಟ ಕ್ರಿಯೆಯಲ್ಲಿ ಸ್ವಚ್ಛವಾಗಿರಬೇಕಾಗತ್ತೆ, ಆರೋಗ್ಯಕರವಾಗಿ ಇರಬೇಕಾಗತ್ತೆ. ನೀವು ಇದನ್ನು ಒಂದು ಪ್ರಾಣಾಯಾಮದಲ್ಲಿ ಸರಿ ಮಾಡಿಕೊಳ್ಬೋದು. ಇಲ್ಲಿ ಪ್ರಾಣವಾಯುವಿಗೆ ತಕ್ಕಂತೆ ಒಂದು ಸಂತಾನ ಜನನ ಆಗುತ್ತೆ ಅನ್ನೋದನ್ನು ಕೂಡ ಶಾಸ್ತ್ರದಲ್ಲಿ ತಿಳಿಸಿರುವಂಥದ್ದು. ನಿಮ್ಮ ಉಸಿರಾಟ ಕ್ರಿಯೆ ಸ್ವಚ್ಛವಾಗಿ ಆರೋಗ್ಯಕರವಾಗಿದ್ದರೆ ಆರೋಗ್ಯಕರವಾದ ಒಂದು ಸಂತಾನ ಪ್ರಾಪ್ತಿ. ಇಲ್ಲಿ ಕಡಿಮೆ ಉಸಿರಾಟವಿದ್ದಲ್ಲಿ ಕೆಲವು ಗೂನು ಮಕ್ಕಳು, ಅನಾರೋಗ್ಯವಾದಂತಹ ಮಕ್ಕಳು, ಅಂಗಾಂಗಗಳ ವೈಫಲ್ಯದ ಸಂತಾನ ಪ್ರಾಪ್ತಿಯಾಗುತ್ತೆ ಅನ್ನೋದನ್ನು ಅವರು ತಿಳಿಸಿದ್ದಾರೆ. ಹಾಗೆಯೇ ತುಂಬ ಶಾರ್ಟಾಗಿ ಇರುವಂಥ ಮಕ್ಕಳು, ಹಾಗೆಯೇ ಉದ್ದವಾಗಿ ದಷ್ಟಪುಷ್ಟವಾಗಿ ಹುಟ್ಟುವಂಥ ಮಕ್ಕಳ ಜನನ, ಇದರ ಬಗ್ಗೆಯೂ ಕೂಡ ಸ್ಪಷ್ಟವಾಗಿ ನಮ್ಮ ಶಾಸ್ತ್ರಗಳಲ್ಲಿ ತಿಳಿಸಿರುವಂಥದ್ದು. ಅದಕ್ಕಾಗಿ ಇಲ್ಲಿ ಈ ಎಲ್ಲ ವಿಚಾರಗಳಿಗಿಂತ ಮುಖ್ಯವಾಗಿ ನೀವು ತಿಳ್ಕೋಬೇಕು, ನಿಮ್ಮ ಆರೋಗ್ಯಕರವಾದ ಮಾನಸಿಕವಾದ ಸುಂದರವಾದ ಸ್ಥಿತಿಗತಿಗಳಿಂದ, ನಿಮ್ಮ ದೇಹ ಸ್ಥಿತಿಯಿಂದ ನಿಮಗೆ ಉತ್ತಮವಾದ ಸಂತಾನ ಪ್ರಾಪ್ತಿಯಾಗುತ್ತೆ ಅನ್ನೋದು ಬಹಳ ಮುಖ್ಯವಾದ ವಿಚಾರ. ಇಲ್ಲಿ ನಿಮ್ಮ ಆರೋಗ್ಯವನ್ನು ಕೂಡ, ನಿಮ್ಮ ಮನಸ್ಸನ್ನು ಕೂಡ ನೀವು ಸರಿಯಾಗಿ ಇರಿಸಿಕೊಳ್ಳಬೇಕಾಗತ್ತೆ. ಸರಿಯಾಗಿ ಇದ್ದಾಗ ಮಾತ್ರ ಗರ್ಭಧಾರಣೆಯನ್ನು ಮಾಡ್ಕೋಬೇಕಾಗತ್ತೆ ಅನ್ನೋದು ನೀವು ತಿಳ್ಕೊಬೇಕಾಗುತ್ತೆ. ಬಹಳಷ್ಟು ಜನರಿಗೆ ಇದು ಗೊತ್ತಿರೋದಿಲ್ಲ, ಜ್ಞಾನದ ಕೊರತೆ ಇರುತ್ತೆ ಅಂತ ನಾವು ಹೇಳ್ಬೋದು. ಪ್ರತಿ ಮನುಷ್ಯನಿಗೂ ಇಂಥ ಎಲ್ಲ ವಿಚಾರಗಳನ್ನು ಅವನು ತಿಳ್ಕೊಂಡಿರಲ್ಲ, ಅಥವಾ ತಿಳ್ಕೊಳ್ಳುವ ಎಲ್ಲ ಮಾರ್ಗ ಅವನಿಗಿದ್ರೂ ಕೂಡ ಇದೆಲ್ಲ ನಮಗೆ ಯಾಕೆ,
ಅನ್ನುವ ಒಂದು ಅಹಂಭಾವನೆ, ಒಂದು ಉದಾಸೀನ ಅಂತ ಹೇಳ್ಬೋದು. ಮನುಷ್ಯನಿಗೆ ಒಂದು ಹೆಚ್ಚಿನ ವಿಚಾರಗಳನ್ನು ತಿಳಿದುಕೊಳ್ಳಲು ಹೋಗೋದೇ ಇಲ್ಲ. ಕೆಲವರು ನಾವಿರೋದೇ ಸರಿ, ನಾವೇ ಸರಿ ಅನ್ನುವ ಒಂದು ಮನೋಭಾವನೆ ಇರುವಂತಹ ಒಂದು ವ್ಯಕ್ತಿಗಳನ್ನು ನಾವು ನೋಡ್ತೀವಿ. ಯಾವಾಗ ನಾವೇ ಸರಿ, ನಮ್ಮ ಮನೋಭಾವನೆಯೇ ಸರಿ ಅಂತ ಅಂದ್ಕೋತಾರೆ, ಅವ್ರಿಗೆ ಹೆಚ್ಚಿನ ವಿಚಾರಗಳು ತಿಳಿಯೋದಿಲ್ಲ. ಅಂಥ ಒಂದು ವ್ಯಕ್ತಿತ್ವ ನಿಮ್ಮಲ್ಲಿ ಏನಾದರೂ ಇದ್ದರೆ ಅದನ್ನು ಕಳಚಬೇಕಾಗತ್ತೆ, ಬಿಟ್ಟು ಬಿಡಬೇಕಾಗತ್ತೆ. ನೋಡಿ, ಪ್ರತಿಯೊಂದು ವಿಭಿನ್ನವಾಗಿದೆ, ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ, ಒಂದಕ್ಕಿಂತ ಒಂದು ಹೆಚ್ಚಿದೆ. ಇಲ್ಲಿ ನಾವು ತಿಳಿದುಕೊಳ್ತಾ ಹೋದರೆ ಬಹಳಷ್ಟು ವಿಚಾರಗಳನ್ನು ನಾವು ತಿಳಿದುಕೊಳ್ಬೇಕಾಗತ್ತೆ. ನಮಗೆ ಸಾಕಾಗೋದಿಲ್ಲ. ನಮ್ಮ ಒಂದು ಬುದ್ಧಿವಂತಿಕೆ ಆಗಬಹುದು, ನಮ್ಮ ಒಂದು ಸಾಮರ್ಥ್ಯ ಆಗಿರಬಹುದು, ಒಂದು ಮನೋಬಲ ಆಗಿರಬಹುದು, ವಿಚಾರಗಳನ್ನು ತಿಳಿದುಕೊಳ್ಳುವಲ್ಲಿ ಸಾಕಾಗೋದಿಲ್ಲ. ಏಕೆಂದರೆ ನಮ್ಮ ಒಂದು ಮನುಷ್ಯನ ದೇಹಕ್ಕೆ ಒಂದು ಲಿಮಿಟ್ ಇರುವಂಥದ್ದು, ಇಷ್ಟೇ ತಿಳಿದುಕೋಬೇಕು ಅನ್ನೋದು. ನಾವು ಹೇಗೆ ಅದರ ಉಪಯೋಗವನ್ನು ಮಾಡ್ತೀವಿ, ನಮ್ಮ ಒಂದು ಮೆದುಳನ್ನು ನಾವು ಹೇಗೆ ಉಪಯೋಗ ಮಾಡ್ತೀವಿ, ಹಾಗೆ ನಮಗೆ ಅದು ವರ್ಕ್ ಆಗುವಂಥದ್ದು. ಹಾಗಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿ ಮನುಷ್ಯನೂ ಕೂಡ ಒಂದು ಜ್ಞಾನದ ಬಗ್ಗೆ ಅವರು ಬೆಳೆಸ್ಕೊಳ್ಳಬೇಕಾಗತ್ತೆ. ಪ್ರತಿಯೊಂದು ವಿಚಾರದಲ್ಲೂ ನಿಮಗೆ ಕನಿಷ್ಠವಾದ ಮಾಹಿತಿಗಳು ನಿಮಗೆ ಗೊತ್ತಿರಬೇಕಾಗತ್ತೆ. ಇಲ್ಲಾಂದರೆ ಒಂದು ಅಂಧಕಾರದಲ್ಲಿ ನೀವು ಇದ್ದು ಬಿಟ್ಟರೆ ಒಂದು ಯಾವುದು ಸರಿಯಾಗೋದಿಲ್ಲ, ಒಂದು ತಪ್ಪಾಗಬಹುದು ನಿಮ್ಮಿಂದ, ಒಂದು ಎಲ್ಲವೂ ಕೆಟ್ಟದಾಗ್ಬೋದು, ಇನ್ನೊಬ್ಬರಿಗೆ ಅನಾಹುತ ಆಗ್ಬೋದು, ಅಥವಾ ನಿಮಗೇ ಒಂದು ಕೆಟ್ಟದಾಗ್ಬೋದು. ಈ ಥರ ಎಲ್ಲ ಒಂದು ಇರುವಂಥದ್ದು ಅಂಧಕಾರದಲ್ಲಿ ಇಂಥದ್ದೇ ನಡೆಯುವಂಥದ್ದು. ಅದಕ್ಕಾಗಿ ಪ್ರತಿಯೊಬ್ಬರೂ ಕೂಡ ವಿಚಾರಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಿ, ಹೆಚ್ಚು ಹೆಚ್ಚು ವಿಚಾರಗಳನ್ನು ತಿಳಿದುಕೊಳ್ತಾ ಹೋಗಿ. ನಿಮಗೆ ಯಾರಾದರೂ ಹೆಚ್ಚಿನ ವಿಚಾರ ಗೊತ್ತಿರುವವರು ಇದ್ದರೆ ದಯವಿಟ್ಟು ಅಂಥವರ ಒಂದು ಸ್ನೇಹ ಮಾಡಿ, ಅಂಥವರ ಒಂದು ಹಿಂಬಾಲಿಸಿ ಅನ್ನೋದನ್ನು ನಾನು ಹೇಳ್ತೀನಿ. ಯಾಕೆಂದರೆ ನಮಗೆ ಕೆಲವು ವಿಚಾರಗಳು ಅಗತ್ಯವಾಗಿ ತಿಳಿಬೇಕಾಗತ್ತೆ. ಕೆಲವರು ಗೊತ್ತಿದ್ದರೂ ತಿಳಿಸೋದಿಲ್ಲ. ತಿಳಿಸುವವರು ಏನಾದರೂ ಇದ್ದರೆ ಅವರ ಒಂದು ವಿಚಾರಗಳನ್ನು ತಿಳಿದುಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಇದರಿಂದ ನೋಡಿ, ನಿಮಗೂ ಒಳ್ಳೆಯದಾಗತ್ತೆ, ನಿಮ್ಮ ಸುತ್ತಮುತ್ತಲಿರುವವರಿಗೂ ಒಳ್ಳೆಯದಾಗತ್ತೆ. ಅದರಿಂದ ನಿಮಗೆ ಒಂದು ಉತ್ತಮವಾದ ಜೀವನ ರೂಪಿತ ಆಗುವಂಥದ್ದು. ಹಾಗಾಗಿ ಇಲ್ಲಿ ಪ್ರತಿ ಮನುಷ್ಯನಿಗೂ ಗೊತ್ತಿರಬೇಕು, ಸೃಷ್ಟಿ ಹೇಗೆ ಆಯಿತು, ಜೀವ ಉತ್ಪತ್ತಿ ಹೇಗೆ ಆಯಿತು, ನಮ್ಮಿಂದ ಏನಾಗಬೇಕಾಗಿದೆ, ಮುಂದೆ ನಾವು ಹೇಗೆ ಇರಬೇಕಾಗಿದೆ, ಇದನ್ನು ಕೂಡ ಅವನು ತಿಳಿದುಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡಬೇಕು. ಆಗ ಮಾತ್ರ ನಮ್ಮಿಂದ ಏನಾದರೂ ಒಂದು ಒಳ್ಳೆಯದು ಇಲ್ಲಿ ಜನನ ಆಗಬಹುದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ನನ್ನ ಈ ಮಾತುಗಳು ನಿಮಗೆ ಒಂದು ಸಹಾಯಕಾರಿ ಆಗಿವೆ ಅಂತ ಅಂದ್ಕೋತೀನಿ. ಪ್ರತಿಯೊಬ್ಬರಿಗೂ ಒಳ್ಳೆಯದೇ ಪ್ರಾಪ್ತಿಯಾಗಲಿ. ಈ ಜಗತ್ತಿಗೆ, ಈ ಒಂದು ಪೃಥ್ವಿ ಲೋಕಕ್ಕೆ ಉತ್ತಮವಾದ ಶ್ರೇಷ್ಠವಾದ ಜೀವೋತ್ಪತ್ತಿ, ಒಂದು ಶ್ರೇಷ್ಠವಾದ ತತ್ವದ ಉತ್ಪತ್ತಿಯಾಗಬೇಕಾಗಿದೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯದ್ದೇ ಪ್ರಾಪ್ತಿಯಾಗಲಿ ಅನ್ನೋದು ನನ್ನ ಒಂದು ಅಭಿಪ್ರಾಯ, ಹಾರೈಕೆ ಆಗಿದೆ. ನಿಮಗೆಲ್ಲರಿಗೂ ನಮಸ್ಕಾರಗಳು. ಹರಿ ಓಂ ನಮಃ ಶಿವಾಯ.